ಬಿಗ್ ಬಾಸ್ ಆಡಿಷನ್ಗೆ ವಿಡಿಯೋ ಮಾಡುವವರು ಈ ನಿಯಮವನ್ನು ತಪ್ಪದೇ ಪಾಲಿಸಬೇಕು. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬಿಗ್ ಬಾಸ್ ಕನ್ನಡದ ಹೊಸ ಸೀಸನ್ ಈ ಬಾರಿ ತುಸು ಮುಂಚಿತವಾಗಿ ಶುರು ಆಗಲಿದೆ. ಅದು ಮಾತ್ರವೇ ಅಲ್ಲದೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೆಲೆಬ್ರಿಟಿಗಳ ಜೊತೆ ಜನಸಾಮಾನ್ಯರಿಗೂ ಎಂಟ್ರಿ ಕೂಡ ಇದೆ ಅಂತಲೇ ಹೇಳ್ಬೋದು. ಆದರೆ ಆಡಿಷನ್ ವೇಳೆ ಸಾಕಷ್ಟು ಜನ ವಾಹಿನಿಯಲ್ಲಿರುವ ನಿಯಮವನ್ನು ಮರೆತು ಆಡಿಷನ್ಗೆ ವಿಡಿಯೋ ಮಾಡುತ್ತಿದ್ದಾರೆ. ಇದೇ ಕಾರಣಕ್ಕೆ ಇದೀಗ ವಾಹಿನಿಯೊಂದು ಮತ್ತೊಂದು ನಿಯಮವನ್ನು ನೆನಪಿಸಿದೆ. ಕಲರ್ಸ್ ಕನ್ನಡ ವಾಹಿನಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನೊಂದು ಹಾಕಿದೆ. ಆಡಿಷನ್ ವಿಡಿಯೋ ಮಾಡುವಾಗ ಕಡ್ಡಾಯವಾಗಿ 4 ಹಂತಗಳನ್ನು ಪಾಲಿಸಲೇಬೇಕು ಎಂದು ಹೇಳಿದ್ದಾರೆ. ಹಂತಗಳು ಯಾವುದು, ವಿಡಿಯೋ ಮಾಡುವಾಗ ನಿಮ್ಮ ವಿಶೇಷತೆ ಏನು ಅನ್ನೋದು ತಿಳಿಸಿ. ನೆಕ್ಸ್ಟ್, ಬಿಗ್ ಬಾಸ್ನಲ್ಲಿ ಭಾಗವಹಿಸಲು ನೀವು ಯಾಕೆ ಸೂಕ್ತ ವ್ಯಕ್ತಿ, ಸ್ಪರ್ಧೆಯಲ್ಲಿ ನಿಮ್ಮಿಂದ ನಾವು ಏನು ನಿರೀಕ್ಷಿಸಬಹುದು ಎಂದು ಸ್ಪಷ್ಟವಾಗಿ ಹೇಳಿ ಎಂದು ವಾಹಿನಿ ಹೇಳಿದ್ದಾರೆ. ಸುಮ್ಮನೆ ವೀಡಿಯೋ ಮಾಡಿ ನಾನು ಬಿಗ್ ಬಾಸ್ಗೆ ಬರಬೇಕು ಹಾಗೆ ಹೇಗೆ ಅಂತ ವೀಡಿಯೋ ಮಾಡೋದಲ್ಲ, ಯಾಕೆ ಬರಬೇಕು, ನಿಮ್ಮಿಂದ ಏನನ್ನು ನಾವು ನಿರೀಕ್ಷಿಸುತ್ತೇವೆ, ನಿಮ್ಮ ಟ್ಯಾಲೆಂಟ್ ಏನು, ಎಲ್ಲವನ್ನು ಆ ವಿಡಿಯೋದಲ್ಲಿ ಹೇಳಿರಬೇಕು. ಓಕೆ ಗೈಸ್, ಮುಂದೆ ಯಾರೆಲ್ಲ ಮಾಡಿದಿರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೆಲೆಕ್ಟ್ ಆಗಿ ಥ್ಯಾಂಕ್ ಯು.